ಹರಿದ ಕೀಲು ಪೊರೆಗೆ ಔಷಧ. ಅಡಿಕೆ ಬೀಜಗಳು 10 ಗ್ರಾಂ, ಹುಣಸೆ ಬೀಜಗಳು 10 ಗ್ರಾಂ. ಇವೆರಡನ್ನೂ ಚೆನ್ನಾಗಿ ನೆನೆಸಿ, ನೀರು ಬಿಡದೆ ಗಾರದಲ್ಲಿ ಪುಡಿಮಾಡಿ, 2 ಮೊಟ್ಟೆಯ ಬಿಳಿಭಾಗದೊಂದಿಗೆ ಬೆರೆಸಿ ಮೊಣಕಾಲಿಗೆ ಹಚ್ಚಿ. ಬ್ಯಾಂಡೇಜ್ ಕೆಳಗೆ ಬೀಳದಂತೆ ಬಿಳಿ ಬಟ್ಟೆಯಿಂದ ಕಟ್ಟಿ, ಬಟ್ಟೆಯ ಮೇಲೆ ಎಳ್ಳಿನ ಎಣ್ಣೆ ಸುರಿಯಿರಿ. ಅದು ಒಣಗಿದ ನಂತರ ಮತ್ತೆ ಎಣ್ಣೆ ಸುರಿಯಿರಿ. ಮೊಣಕಾಲು ಆನೆಯ ಬಲವನ್ನು ಪಡೆಯುತ್ತದೆ. ಹರಿದ ದವಡೆಯೂ ಗುಣವಾಗುತ್ತದೆ. ಕಾಲಿಗೆ ವಿಶ್ರಾಂತಿ ಬೇಕು. ಮೊಣಕಾಲು ಅಲುಗಾಡುವುದನ್ನು ತಪ್ಪಿಸಿ. ಪ್ರತಿ 3 ದಿನಗಳಿಗೊಮ್ಮೆ ಹಳೆಯ ಬ್ಯಾಂಡೇಜ್ ತೆಗೆದುಹಾಕಿ, ಕಾಲನ್ನು ನೀರಿನಲ್ಲಿ ತೊಳೆದು 10 ಹೆಚ್ಚು ಹಚ್ಚಿ. ನೋವು 2-3 ದಿನಗಳವರೆಗೆ ಇರುತ್ತದೆ. ನಂತರ ನೋವು ಕ್ರಮೇಣ ಕಡಿಮೆಯಾಗುವುದನ್ನು ನೀವು ಅನುಭವಿಸುವಿರಿ. ಇದು ನಮ್ಮ ಪೂರ್ವಜರು ಬಳಸುತ್ತಿದ್ದ ಸರಳ ವೈದ್ಯಕೀಯ ವಿಧಾನ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್